ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದಾಗ ಈ ಟೈಟಲ್ ಬಂದಿದ್ದು ಒಬ್ಬ ಇನ್ಸೋಮಿಯಾಕ್ ನಿದ್ದೆ ಬರ್ತಾ ಇಲ್ದಿರೋ ಒಬ್ಬ ಹುಡುಗನ ಬಗ್ಗೆ ಕಥೆ ಮಾಡಿದಾಗ ಈ ಟೈಟಲ್ ಫಸ್ಟ್ ಬಂದಿದ್ದು. ಟೈಟಲ್ ಬಂದಾದ್ಮೇಲೆ ಕ್ಯಾರೆಕ್ಟರ್ಸ್ ಫಾರ್ಮ್ ಆಗ್ತಾ ಹೋಯ್ತು, ಅದಾದ್ಮೇಲೆ ಇಡೀ ಕತೆ ಫಾರ್ಮ್ ಆಗ್ತಾ ಹೋಯ್ತು. ಸೊ ನಮಗೆ ಈ ಟೈಟಲ್ ಆಕ್ಚುಲಿ ಇಟ್ ಇಸ್ ವೆರಿ ಸ್ಪೆಷಲ್. ನಮ್ಮ ಮೂವಿ ಇವಾಗ ಮಾಡಿರೋ ಮೂವಿಗೆ ಅಂತ ಬಂದಾಗ ನಮ್ಮೆಲ್ಲ ಕ್ಯಾರೆಕ್ಟರ್ಸ್ ಚೇಂಜ್ ಆಗೋದಕ್ಕೆ, ಆಮೇಲೆ ಕ್ಯಾರೆಕ್ಟರ್ ಶೇಪ್ ಶಿಫ್ಟ್ ಆಗೋದಕ್ಕೆ ನಿದ್ರಾ ದೇವಿ ವಿಲ್ ಪ್ಲೇ ಅ ವೆರಿ ಹ್ಯೂಜ್ ರೋಲ್ ಇನ್ ದಿಸ್. ಸೊ ಯಾ, ನೀವು ಫಿಲ್ಮ್ ನೋಡಿದಾಗ ನಿಮಗೆ ಇದರ ಸಿಗ್ನಿಫಿಕೆನ್ಸ್ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಬಟ್ ಯಾ, ಎವ್ರಿವನ್ಸ್ ಲವಿಂಗ್ ದ ಟೈಟಲ್, ಸೊ ಐ ಆಮ್ ವೆರಿ ಗ್ಲಾಡ್ ಅಬೌಟ್ ಇಟ್. ಫಸ್ಟ್ಗೆ ಮುರಳಿ ಅಣ್ಣ, ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಅವರ್ ಶಾರ್ಟ್ ನೋಟಿಸ್ ಇನ್ವಿಟೇಷನ್. ನಮಗೆ ನೀವು ಬಂದಿರೋದು ಆನೆ ಬಲ ಬಂದಂಗೆ ಆಗಿದೆ ನಮ್ಮ ಪ್ರಾಜೆಕ್ಟಿಗೆ. ಪ್ರಾಜೆಕ್ಟ್ ಸುರಾಗ್ ಹೇಳಿದಾಗೆ ಬ್ಯೂಟಿಫುಲ್ ಸ್ಟೋರಿ, ಅಂದರೆ ಈಗ ಬರೋ ರೊಟೀನ್ ಸ್ಟೋರಿ ಥರ ಅದೇ ಚೆನ್ನಾಗಿದೆ ಸ್ಟೋರಿ. ಫಸ್ಟ್ ಟೈಮ್ ಸುರಾಗ್ ನನಗೆ ಕತೆಗೆ ಹೇಳಿದಾಗ ಆ್ಯಂಡ್ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟ್. ನಾನು ಬೇಸಿಕಲಿ ಬಿಸ್ನೆಸ್ ವರ್ಲ್ಡಲ್ಲಿರೋನು, ನನ್ನ ಪ್ರೊಫೆಷನೇ ಬೇರೆ. ಸಿನಿಮಾ ಹತ್ರದಿಂದ ನಾನು ನೋಡ್ಕೊಂಡು ಆಸ್ ಆಡಿಯನ್ ನೋಡಿ ಬೆಳೆದಿರೋನು. ಬಟ್ ಇವ್ರ ಕತೆ ಹೇಳಿದಾಗ ಆಸ್ ಆಡಿಯನ್ ನನಗೆ ಇಷ್ಟ ಆಯ್ತು ಕತೆ. ದೆನ್ ಐ ಸೆಡ್ ಓಕೆ ಲೆಟ್ಸ್ ಡೂ ಇಟ್ ಅಂತ ಅವಾಗ ಡಿಸೈಡ್ ಆಗಿರೋದು. ಅದಾದ್ಮೇಲೆ ಆಲ್ಮೋಸ್ಟ್ 2 years ಕತೆ ಡೆವಲಪ್ ಮಾಡಿ ವರ್ಕ್ ಮಾಡಿ ಇಷ್ಟೆಲ್ಲ ಎಫರ್ಟ್ ಹಾಕಿ ಶೂಟ್ ಮುಗಿಸಿದ್ವಿ ಈಗ. ಸೊ ಡೆಫಿನೆಟ್ಲಿ ಭಾಳ ಪ್ರಾಡಕ್ಟ್ ಭಾಳ ಚೆನ್ನಾಗಿ ಬಂದಿದೆ. ಕತೆ ಬಗ್ಗೆ ಏನು ಹೇಳ್ಬೇಡ ಅಂತ ಹೇಳಿದ್ದಾರೆ ಡೈರೆಕ್ಟರ್, ಸೊ ಹಾಗಾಗಿ ನಾವು ಏನು ಹೇಳಂಗಿಲ್ಲ ಅದನ್ನ. ಸೊ ಪ್ರವೀರ್ ಹ್ಯಾಸ್ ಡನ್ ಅ ಲಾಟ್ ಆಫ್ ಎಫರ್ಟ್. ಸೊ ಐ ಥಿಂಕ್ ಫಸ್ಟ್ ನಾವು ಟೀಸರ್ ನೋಡಿದ್ರೆ ಐ ಥಿಂಕ್ ದೆನ್ ಆಫ್ಟರ್ ದಟ್ ನೀವೆಲ್ಲ ನಮಗೆ ರಿವ್ಯೂ ಫೀಡ್ಬ್ಯಾಕ್ ಕೊಟ್ಟಾಗ ಚೆನ್ನಾಗಿರುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್, ಮೋಸ್ಟ್ ಇಂಪಾರ್ಟೆಂಟ್. ಅದೇ ಸರ್, ಟೈಟಲ್ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದ್ರೆ ಈಗ ನಾವು ಟೀಸರ್ ಅಲ್ಲಿ ಏನೇನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಅದು ಯಾವ ಟೈಟಲ್ಗಿನ ಇನ್ನೆಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ ಏನಾದ್ರು ಕ್ಲೂ? ಈಗೇನು ಇನ್ನೊಂದು ಕ್ವೈಟ್ ಟೈಮಲ್ಲಿ ನೀವೆಲ್ಲ ನೋಡ್ತೀರಾ. ಸೊ ನಾನು ಅದ್ರ ಬಗ್ಗೆ ಹೇಳೋದಕ್ಕಿಂತ ನೋಡಿದ್ಮೇಲೆ ನೀವೆಲ್ಲ ಹೇಳೋದು ಅದನ್ನು ಭಾಳ ಚೆನ್ನಾಗಿರುತ್ತೆ. ಓಕೆ, ಸೊ ಆಬ್ವಿಯಸ್ಲಿ ಟೈಟಲ್ ನಿಮಗೆ ಗೊತ್ತಾಗಿದೆ, ನಿದ್ರಾ ದೇವಿ ನೆಕ್ಸ್ಟ್ ಡೋರ್. ಸೊ ಜಾಸ್ತಿ ತಡ ಮಾಡೋದು ಬೇಡ. ಸೊ ಇವಾಗ ಟೀಸರ್ ನ ರಿಲೀಸ್ ಮಾಡುವಂತ. ಹಾಯ್ ಸರ್, ನಮಸ್ತೆ. ಮೊದಲಿಗೆ ಹಾಕಿ ವೆಲ್ಕಮ್, ಸ್ವಾಗತ ಸುಸ್ವಾಗತ ಸರ್, ಹಾಕಿ ವೆಲ್ಕಮ್ ಅಂತ ಹೇಳ್ದ. ಹಾಗೆ ವೇದಿಕೆ ಮೇಲೆ ನಮ್ಮ ಶೈನ್ ಶೆಟ್ಟಿ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಬರೀ ಒಂದು ಜೋರಾದ ಚಪ್ಪಾಳೆ. ಹಾಗೆ ನಮ್ಮ ರಿಷಿಕಾ ನಾಯಕ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಥ್ಯಾಂಕ್ ಯು ಸರ್. ಮುರಳಿ ಸರ್, ಓಕೆ ಸರ್, ಈಗ ಟೈಟಲ್ ಹೆಂಗಿದ್ರು ಗೊತ್ತಾಗಿದೆ, ನಿದ್ರಾ ದೇವಿ ನೆಕ್ಸ್ಟ್ ಡೋರ್. ಇವಾಗ ಟೀಸರ್ ಎಲ್ಲ ಲಾಂಚ್ ಮಾಡುವಂತ ಟೈಮ್. ಟೀಸರ್ ಎಲ್ಲ ಲಾಂಚ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಬಾಯಲ್ಲಿ ಈ ಮೂವಿ ಟೈಟಲ್ ನ ಜೋರಾಗಿ ಹೇಳ್ಬಿಟ್ಟು ಟೀಸರ್ ನ ಲಾಂಚ್ ಮಾಡುವಂತ ಸಮಯ. ರೆಡಿನಾ ಸರ್? ರೆಡಿನಾ? ಸೊ ಅದಕ್ಕೆ ಅವರು 3, 2, 1 ಅಂತ ಹೇಳ್ತೀನಿ, ಲೈಟ್ ಆಫ್ ಆಗುತ್ತೆ. ಸೊ ಸರ್, ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಟೀಸರ್ ರಿಲೀಸ್ ಅಂತ ಹೇಳ್ತೀರಾ, ಇಮಿಡಿಯೇಟ್ ಲಾಂಚ್ ಆಗುತ್ತೆ. ರೆಡಿ? ಆರ್ ಯು ಗೈಸ್ ರೆಡಿ? Ready. Here we go. ಹಾಯ್ ಸರ್, ನಮಸ್ತೆ. ಮೊದಲಿಗೆ ಹಾಕಿ ವೆಲ್ಕಮ್, ಸ್ವಾಗತ ಸುಸ್ವಾಗತ ಸರ್, ಹಾಕಿ ವೆಲ್ಕಮ್ ಅಂತ ಹೇಳ್ದ. ಹಾಗೆ ವೇದಿಕೆ ಮೇಲೆ ನಮ್ಮ ಶೈನ್ ಶೆಟ್ಟಿ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಬರೀ ಒಂದು ಜೋರಾದ ಚಪ್ಪಾಳೆ. ಹಾಗೆ ನಮ್ಮ ರಿಷಿಕಾ ನಾಯಕ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಥ್ಯಾಂಕ್ ಯು ಸರ್. ಮುರಳಿ ಸರ್, ಓಕೆ ಸರ್, ಈಗ ಟೈಟಲ್ ಹೆಂಗಿದ್ರು ಗೊತ್ತಾಗಿದೆ, ನಿದ್ರಾ ದೇವಿ ನೆಕ್ಸ್ಟ್ ಡೋರ್. ಇವಾಗ ಟೀಸರ್ ಎಲ್ಲ ಲಾಂಚ್ ಮಾಡುವಂತ ಟೈಮ್. ಟೀಸರ್ ಎಲ್ಲ ಲಾಂಚ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಬಾಯಲ್ಲಿ ಈ ಮೂವಿ ಟೈಟಲ್ ನ ಜೋರಾಗಿ ಹೇಳ್ಬಿಟ್ಟು ಟೀಸರ್ ನ ಲಾಂಚ್ ಮಾಡುವಂತ ಸಮಯ. ರೆಡಿನಾ ಸರ್? ರೆಡಿನಾ? ಸೊ ಅದಕ್ಕೆ ಅವರು 3, 2, 1 ಅಂತ ಹೇಳ್ತೀನಿ, ಲೈಟ್ ಆಫ್ ಆಗುತ್ತೆ. ಸೊ ಸರ್, ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಟೀಸರ್ ರಿಲೀಸ್ ಅಂತ ಹೇಳ್ತೀರಾ, ಇಮಿಡಿಯೇಟ್ ಲಾಂಚ್ ಆಗುತ್ತೆ. ರೆಡಿ? ಆರ್ ಯು ಗೈಸ್ ರೆಡಿ? Ready. Here we go with 3, 2, Yes sir. 1. ಅದಕ್ಕಿಂತ ಮುಂಚೆ ನಮ್ಮ ಪ್ರಶಾಂತ್ ಸಂಬರ್ಗಿ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. MLA ರಮೇಶ್ ಗೌಡ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಹೋಟೆಲ್ ಸಂಘದ ಅಧ್ಯಕ್ಷ ನಮ್ಮ ಗೋಪಾಲ್ ಗೌಡ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಶಿವಾನಂದ ಶೆಟ್ಟಿ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು.
ರವಿ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರವೀಣ್ ಶೆಟ್ಟಿ ಸರ್. Very mature and the chapter Ruby Star, she was a ಪ್ರವೀಣ್ ಶೆಟ್ಟಿ ಅವ್ರ ಮಗ ಪ್ರವೀಣ್ ಶೆಟ್ಟಿ ಅವರು. ಪ್ರವೀಣ್ ಶೆಟ್ಟಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅವರ ಕೊಡುಗೆ ನಮ್ಮ ಕನ್ನಡ ನಾಡು, ಕನ್ನಡ ಜನತೆ, ಕನ್ನಡ ಭಾಷೆ ಬಗ್ಗೆ ಇವನ್ನೆಲ್ಲ ನೋಡಿದಾಗ ನಾವೆಲ್ಲ ಧೈರ್ಯವಾಗಿರ್ಬೋದು ಕರ್ನಾಟಕದಲ್ಲಿ ಅಂತ ಅನ್ಸುತ್ತೆ. ಸೊ ಆ ಧೈರ್ಯ ಕೊಟ್ಟಿದ್ದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತಿದ್ವಿ ನಾವು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಿ ಸರ್, ನಿಮ್ಮ ಮಗನಿಗೂ ಒಳ್ಳೆದಾಗುತ್ತೆ. ಗಾಡ್ ಬ್ಲೆಸ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ಟೆಕ್ನಿಷಿಯನ್ಸ್ ತಂಡ ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. Here is ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಪ್ರಶಾಂತ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ವಿಶೇಷವಾಗಿ ಶಿವಾನಂದ್ ಶೆಟ್ಟರು, ಗೋಪಾಲ್ ಶೆಟ್ಟರು, ಉದ್ಮೇದಾರ ಸಂಘದ ಅಧ್ಯಕ್ಷರು, ಲಕ್ಷ್ಮೀಕಾಂತ್ ಸರ್, ಆಮೇಲೆ ರಮೇಶ್ ಗೌಡ್ರು, ಬನ್ನಿ. ಡೈರೆಕ್ಟರ್ ರಾಜೀವ್ ಬೋನಿಗಾನಿ ಬನ್ನಿ. ವಿಶೇಷವಾಗಿ ಈ ಟ್ರೀಸರ್ ರಿಲೀಸ್ಗೆ ಬಂದಂತ ಶಿವ ಗರ್ಜನೆಯ ನಟ ಮುರಳಿ ಸರ್ ನನಗೆ ಅತ್ಯಂತ ಖುಷಿ. ಅವರು ನೋಡಿದ್ದೆ, ಅವ್ರು ಎಲ್ಲ ಸಿನಿಮಾದಲ್ಲೂ ನಮ್ಮ ತಂಡ ಇಡೀ ರಾಜ್ಯದಲ್ಲಿ ಅವ್ರ ಹಿಂದ್ಗಡೆ ಇದ್ದೇ ಇರ್ತೀವಿ, ನಾವು ಯಾವಾಗಲೂ ಇರ್ತೀವಿ. ಅವರು SSP ನಟ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮಗನಿಗೆ ಮತ್ತೆ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿರುವಂತಹದ್ದು ನನ್ಗೆ ಅತ್ಯಂತ ಹೆಮ್ಮೆಯಾಗಿದೆ. ಸದಾಕಾಲ ಅವರ ಆಶೀರ್ವಾದ ಇರಲಿ ನಮ್ಮ ಈ ತಂಡದ ಮೇಲೆ, ಕನ್ನಡ ಚಿತ್ರರಂಗದ ಮೇಲೆ. ಕನ್ನಡ ಮತ್ತೆ ಕನ್ನಡ ಚಿತ್ರರಂಗವನ್ನು ಉಳಿಸ್ಬೇಕಾಗಿ ನಾವೆಲ್ಲ ಕನ್ನಡಿಗರ ಕರ್ತವ್ಯ ಇದೆ. ವಿಶೇಷವಾಗಿ ನಮ್ಮ ಜಯರಾಮ್ ಸರ್ ಅವರಿಗೆ CA ಆಗಿ ಒಂದು 4 ಟೀಮ್ ಅನ್ನುವಂಥ ಒಂದು ಕಂಪನಿಯನ್ನು ಇಟ್ಕೊಂಡು, ಬಿಲ್ಡರ್ ಆಗಿ ಸ್ಟಾರ್ ಹೋಟೆಲನ್ನು ಇಟ್ಕೊಂಡು AC ರೂಮಲ್ಲಿ ಕೂರ್ಬೇಕಿತ್ತು. ಅವರು ಎಂಥ ಕಲಾವಿದ ಅಂದ್ರೆ ಅವರಿಗೆ ಈ ಸಿನಿಮಾದ ಬಗ್ಗೆ ಅತ್ಯಂತ ತಳಮಟ್ಟದಿಂದ ಅವ್ರು ಸ್ಟಡಿ ಮಾಡ್ತಾರೆ, ಈ ಸಿನಿಮಾ ಬಗ್ಗೆ, ಕಥೆ ಬಗ್ಗೆ ಎಲ್ಲ. ಈ ಸಿನಿಮಾವನ್ನ ಮಾಡಲಿಕ್ಕೆ ಸುರಾಗ್ ಅವರು ಬಂದ್ರು. ಶಿವಾನಂದ್ ಸರ್, ಸುರಾಗ್ ಅವರು ಒಂದು ಕಥೆ ಹೇಳಿದಾಗ ನನಗೆ ಈ ಸಿನಿಮಾ ಕಥೆ ಹೇಳೋದ್ರ ಸಂಖ್ಯೆ ಜಾಸ್ತಿ ಆದವಾಗ ಯಾಕೋ ಒಂದ್ ಕಡೆ ಎಲ್ಲೋ ಬೇಜಾರ ಪಡ್ತೀನಿ. ನಾನೇನ್ ಮಾಡ್ತೀನಿ, ನಮ್ಮ ಶಿವಾನಂದ್ ಶೆಟ್ಟರ್ ಹತ್ರ ಕಳಿಸ್ಬಿಡ್ತೀನಿ. ಅವರು ಸಿನಿಮಾದಲ್ಲಿ ತುಂಬಾ ತಳಮಟ್ಟದಲ್ಲಿ ಅವ್ರು ಯೋಚನೆ ಮಾಡ್ತಾರೆ. ಶಿವಾನಂದ್ ಶೆಟ್ಟರ್ ಕಳಿಸಿದವಾಗ ಶಿವಾನಂದ್ ಶೆಟ್ಟರು ಇಲ್ಲ, ಇದು ಕತೆ ಚೆನ್ನಾಗಿದೆ ನೋಡಿ, ಕತೆ ಚೆನ್ನಾಗಿದೆ, ಬದಲು ಮಾಡ್ತಾರೆ ಅಂತ ಹೇಳಿದ್ರು. ನಾನು ಅದಾದ್ಮೇಲೆ ಸೀದಾ ಲಕ್ಷ್ಮೀಕಾಂತ್ ಮತ್ತೆ ಜಯರಾಮ್ ಸರ್ ಹತ್ರ ಕಳಿಸಿದೆ. ಜಯರಾಮ್ ಸರ್ ಅವ್ರು ಕೇಳಿದ್ರು. ಅದಕ್ಕೂ ಮುಂಚೆ ಬೋನಿಗಾನಿ ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಿದ್ರು, ಬೋನಿಗಾನಿ ಅವರು ಎಂಗೇಜ್ಮೆಂಟ್ ಅಂತ. ಆ ಸಿನಿಮಾ ಇನ್ನು ಪೆಂಡಿಂಗ್ ಇದೆ, ಎಲ್ಲ ಮುಗಿದಿದೆ. ಅದಾದ್ಮೇಲೆ ಮಾಡೋಣ ಅಂತೇಳಿ ಗಟ್ಟಿ ಧೈರ್ಯವಾಗಿ ಹೊರಟರು. ನನಗೆ ಪೂರ್ತಿ ಮಾಡೋದಕ್ಕೆ ತುಂಬಾ ಜನ ಪ್ರೊಡ್ಯೂಸರ್ ನೋಡಿದ್ದೀನಿ, ತುಂಬಾ ಕಷ್ಟ ಪೂರ್ತಿ ಮಾಡೋದು. ಅದ್ರ ಕೂಡಿ ಹೋಗ್ತಾರೆ, ಇಲ್ಲ ಇನ್ನೊಂದು ಕಥೆ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ವರ್ಷಗಟ್ಟಲೆ ತಗೊಂಡು ಹೋಗ್ತಾರೆ ಅಂತ. ಇವ್ರು ಪ್ರಾರಂಭ ಮಾಡಿದ್ರು, ಅವ್ರು ದುಡ್ಡು ಹಾಕ್ಲಿಕ್ಕೆ ರೆಡಿ ಇದ್ದಾರೆ, ಇವ್ರು ಪ್ರಾರಂಭ ಮಾಡಿದ್ದಾರೆ.
ಇವ್ರು ಕತೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. 1.5 ವರ್ಷ ಆದ್ರೂ ರಿಹರ್ಸಲ್ ಮಾಡ್ತಾನೆ ಇದ್ದಾರೆ. ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟೆ. ಒಂದ್ ದಿವಸ ನೋಡ್ತೀನಿ ನಮ್ಮ ಮನೆಯಲ್ಲಿ ನಿದ್ದೆ ಮಾಡ್ತಾ ಇಲ್ಲ ಮಗ, ಏನಕ್ಕಪ್ಪ ನಿದ್ದೆ ಮಾಡ್ತಾ ಇಲ್ಲ ಅಂದ್ರೆ ಹಿಡಿದ್ರೆ ನಿದ್ದೆ ಮಾಡ್ತಾ ಇಲ್ಲ. ಡೈರೆಕ್ಟ್ ನಾವು ಮಾಡ್ಬಿಟ್ಟ ನಿಮಗೆ ಅಂತ ನಾನು ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ನಿದ್ದೆ ಮಾಡ್ತಾ ಇಲ್ಲ, ರೆಡ್ ಬುಕ್ ತಗೊಂಡು ಕುಡಿದು ನಿದ್ದೆ ಮಾಡ್ತಾ ಇಲ್ಲ, ಏನಿದ್ರು ಅಂತ. ನಾನು ಈ ಡೈರೆಕ್ಟ್ರೇ ಒಂಥರ ಹುಚ್ಚಿನ ತರ ಇದ್ದಾನೆ, ಎರಡನೇದಾಗಿ ಇವನು ಹುಚ್ಚ ಮಾಡ್ತಲ್ಲ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ನಾನು ಯೋಚನೆ ಮಾಡಿದೆ. ಜೊತೆಗೆ ನಮ್ಮ ಪ್ರೊಡ್ಯೂಸರು ಸಹ ಅದೇ ತರ ಕೊಡ್ರಿ ಸಿನಿಮಾ ಅಂದ್ರೆ ಮುರಳಿ ಸರ್. ಇದು ವಿಶೇಷ ಒಂದು ತಂಡ. ನಮ್ಮ ಡೈರೆಕ್ಟರ್ ಸುರಾಗ್ ಅವ್ರು ಇದಾರಲ್ಲ, ನನಗೆ ನಾನು ಅವ್ರು 24-25 ವರ್ಷ ಮಾಡಿದ್ದೆ, 31 ವರ್ಷ ಅನ್ಸುತ್ತೆ. ಆಮೇಲೆ ಗೊತ್ತಾಯ್ತು ನನಗೆ, ನಾನು ಚಿಕ್ಕ ಹುಡುಗ ಅಂತಾನೆ ಮಾತಾಡ್ತೀನಿ ಅವ್ರಿಗೆ. ಅವರು 5 ಜನ ಅವ್ರ ಕ್ಲಾಸ್ಮೇಟ್ ಹುಡುಗರು, ಅವ್ರು ಫ್ರಾಗಲ್ಲಿ ಸ್ಟಡಿ ಮಾಡಿ ಒಂದು ಶಾರ್ಟ್ ಮೂವಿ ಮಾಡಿ ಅದಕ್ಕೆ ಅವಾರ್ಡ್ ತಗೊಂಡು 5 ಜನ ಡೈರೆಕ್ಟ್ರು ಮತ್ತೆ ಕ್ಯಾಮ್ರಾಮನ್ ಅನ್ನ ಅವ್ರ ಮನೆಯಲ್ಲಿ, ಯಾರ ಮನೆಯಲ್ಲಿ ಯಾರನ್ನ ಇಟ್ಕೊಳ್ಳೋಲ್ಲ, ಒಂದಿನ ಇಟ್ಕೊಳ್ಳೋದು ಅವ್ರ ಅಪ್ಪ ಅಮ್ಮ ಬೆರೆಸ್ತಾರೆ, ಇಲ್ಲ ಏನೋ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ. ಅವ್ರನ್ನ ತಿಂಗಳಾಗಟ್ಟೆ ಅವ್ರ ಮನೆಯಲ್ಲಿ ಜೊತೆಲಿ ಇಟ್ಕೊಂಡು ತಂದೆ ತಾಯಿ ಅವರಿಗೂ ಸಹ ಅವರು ಸಹ ಎಲ್ಲ ಅಡುಗೆ ಮಾಡಿ ತಿಂಗಳಾಗಟ್ಟೆ ಫಿಲ್ಮ್ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದು 2 ತಿಂಗಳು ಮುಂಚೆ ಅವ್ರ ಮನೆಯಲ್ಲಿ ಊಟ ಮಾಡಿ ಹಾಕಿ ಈ ಸಿನಿಮಾಕ್ಕೆ ಒಂದು ಮನೆ, ಒಂದು ಫ್ಯಾಮಿಲಿ ಆಗಿ ಇವ್ರು ಕೆಲಸ ಮಾಡಿದ್ದಾರೆ. ಅದು ನನಗೆ ತುಂಬಾ ಖುಷಿ. ಇವ್ರ ಜೊತೆಲಿ ಟೆಕ್ನಿಷಿಯನ್ ಎಲ್ಲ ಇರಲ್ಲ, ಎಲ್ಲ ಕೆಲಸ ಮಾಡಿದಾರಲ್ಲ, ಎಲ್ಲರೂ ಸಹ ಹಾಗೆ ಕೊನೆ ತನಕನು ಒಂದು ಮನೆ, ಒಂದು ಕುಟುಂಬದ ರೀತಿ ಈ ಸಿನಿಮಾವನ್ನ ಮುಗಿಸಿದ್ದಾರೆ. ನನಗೆ ತುಂಬಾ ಖುಷಿಯಾಗಿದೆ. ನಮ್ಮ ಶ್ರೀವಾಸ್ ಅವ್ರನ್ನ ನೋಡಿದ್ರೆ ನಮ್ಮ ಶೈನ್ ಶೆಟ್ರು ಇಷ್ಟೊಂದು ಇನ್ವಾಲ್ವ್ ಆಗಿರೋ ಸಿನಿಮಾ ನಾನು ನೋಡಿಲ್ಲ. ಗುಂಬಳಕಾಯಿ ದಿನ ಯಾವ ರೀತಿ ಡ್ಯಾನ್ಸ್ ಮಾಡಿದ್ದಾರೆ ಅನ್ನೋದೊಂದು ನೋಡಕ್ಕೆ ತುಂಬಾ ಯಾರು ಬಿಟ್ಟಿಲ್ಲ. ಮೇಕಪ್ ಮೇಡಮ್ ಅವ್ರಿಗಿಲ್ಲ, ಎಲ್ಲರೂ ಸಹ, ನಾನು ಮತ್ತೆ ನಮ್ಮ ಅಜಯರಾಮ್ ಅವ್ರ ಮಗ ಇವರು ಸಹ ತುಂಬಾ ಸುಜಯ್ ಅದ್ಭುತವಾದಂತಹ ನಟನೆಯನ್ನ ಮಾಡಿಸಿದ್ದಾರೆ. ಸುರಾಗ್ ಅವರಿಗೆ ಟ್ರೈನಿಂಗ್ ಕೊಟ್ಟರು. ಬ್ಯೂಟಿಫುಲ್. ಅವಳದಂತೂ ಮೊದಲೇ ಆಕ್ಟರ್ ಅವಳು. ಆದ್ಯವರು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮುರಳಿ ಸರ್ ಅವರ ಆಶೀರ್ವಾದ ಇದೆ. ನಮ್ಮ ಸಂಘಟನೆ ಅನೇಕ ಮಿತ್ರರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ನಮಗೆ ಸದಾಕಾಲ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಸಿನಿಮಾವನ್ನು ಎತ್ತಿ ಹಿಡಿಯುವಂತ ಕೆಲಸ ನಿಮ್ಮಲ್ಲೂ ಇದೆ. ನಮ್ಮ ಜಯರಾಮ್ ಸರ್ ಅವರು ಪಬ್ಲಿಸಿಟಿಗೂ ಸಹ ಧೈರ್ಯವಾಗಿ ನಿಂತಿದ್ದಾರೆ. ಎಲ್ಲ ರೀತಿಯಲ್ಲಿ ಧಾರಾಳವಾದಂತಹ ಮನಸ್ಸಿಂದ ಖರ್ಚು ಮಾಡಿ ಈ ಹುಡುಗರಿಗೆ ಸಂಪೂರ್ಣ ಆಶೀರ್ವಾದ ಮಾಡಿದೆ. ಶುಭವಾಗಲಿ ಸರ್ ನಿಮ್ಮ ತಂಡಕ್ಕೆ. ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ. ಕನ್ನಡ ಸಿನಿಮಾ ಉಳಿಸುವಂತ ಕೆಲಸ ಮಾತಾಡ್ತೀನಿ. ರಿಷಿಕಾ ನಾಯಕ್ ಅವರು ವೇದಿಕೆ ಮೇಲೆ ಇದ್ದಾರೆ. ಸೊ ಇವಾಗ ಒಂದೆರಡು ಮಾತಾಡೋಣ ಅಂತ ಕೇಳ್ಕೊತಾ ಇದ್ವಿ. ಮುದ್ದಾಗಿ ನಕ್ಕೊಂಡು ಮುದ್ದಾಗಿ ನೋಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ದಿನದಲ್ಲಿ ಎಲ್ಲರ ಮುಂದೆ ಮಾತಾಡಬೇಕಾದ್ರೆ ತುಂಬಾ ಖುಷಿ ಆಗ್ತಿದೆ. ಈ ಚಿತ್ರದಲ್ಲಿ ನಾನು ರಿಧಿಮಾ ಪಾತ್ರ ಮಾಡ್ತಿದ್ದೀನಿ. ರಿಧಿಮಾ ಪ್ರೀತಿಯಿಂದ ಕೂಡಿದ ಪಾತ್ರ. Her character has brought a lot of warmth and charm to this unusual and quirky story. Nidra Devi next door bari dark comedy ಮತ್ತು ಡ್ರಾಮಾ ಮಾತ್ರ ಅಲ್ಲ, ಸ್ಲೀಪ್ಲೆಸ್ನೆಸ್ ಜೀವನದಲ್ಲಿರೋ ಒಂದು ತುಂಬಾ ಕಾಮನ್ ಆದರೂ ಗಂಭೀರ ಪ್ರಾಬ್ಲಮ್. ಸೊ ನಿದ್ರೆಯ ಸುತ್ತ ಇರುವ ಕಥೆ ಇದು. It's got a lot of humor, a lot of drama and a lot of heart in it. ಈ ಚಿತ್ರವನ್ನು ತುಂಬಾ ಶ್ರದ್ಧೆಯಿಂದ, ತುಂಬಾ ಪ್ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್ ಮತ್ತು ಡೈರೆಕ್ಟರ್ ಸುರಾಗ್ ಸಾಗರ್ ತಯಾರು ಮಾಡಿದ್ದಾರೆ. It was a great experience working with this team. So yeah, I hope ನಿಮ್ಗೆಲ್ಲರಿಗೂ ಈ ಟೀಸರ್ ಇಷ್ಟ ಆಗಿದೆ. Also thanks to Pravesh Shetty Shine and Srivatsa, Shruti Hariharan, Sudarani ma'am, Anup, Srivatsa and yeah, all the other actors in the team. ಎಲ್ಲರೂ ತಮ್ಮ ಪಾತ್ರಗಳಿಂದ ಈ ಕಥೆಗೆ ತುಂಬಾ ಜೀವ ತುಂಬಿದ್ದಾರೆ. And thank you all for coming here and supporting our team. Thank you. ಥ್ಯಾಂಕ್ ಯು. ಮಿಸ್ಟರ್ ಶೈನ್ ಶೆಟ್ಟಿ ಸರ್ ಅವರಿದ್ದಾರೆ. ಸರ್ ಮಾಲಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದು ಟೈಟಲ್ ಒಂದು ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ, ಕ್ಯೂರಿಯಾಸಿಟಿ ಬಂತು. ಟೀಸರ್ ಅಂತೂ ಬರೀ 2 ಡೈಲಾಗ್ ಇಷ್ಟೊಂದು ಕ್ಯೂರಿಯಾಸಿಟಿನ ತಂದುಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಅವರು. ಸೊ ಇದ್ರ
ಬಗ್ಗೆ ನೀವ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನೀವು ಮುಗಿಸ್ಬಿಡಿ. ಯಾರು ಏನ್ ಮಾತಾಡ್ಬೇಕು ಅಂತಾನೆ ಆಂಕರ್ ಮೇಡಮ್ ಫುಲ್ಲು ಈಗ ಆಗ್ತಾ ಇದೆ, ನಿಮ್ಗೆ ಹಿಂಗ ಅನ್ಸ್ತಾ ಇದೆ ಅದನ್ನ ಹೇಳ್ಬಿಡಿ ಅಂತ. ಥ್ಯಾಂಕ್ ಯು ಮೇಡಮ್. ಬಂದಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮೆಲ್ಲ ಸ್ನೇಹಿತರಿಗೆ, ವೇದಿಕೆ ಮೇಲಿರುವಂತಹ ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಸಂಗೀತ ನಿರ್ದೇಶಕರು ನಕುಲ್ ಅಭಯಂಕರ್ ಅವರೇ ವೆಲ್ಕಮ್. ನನ್ನ ಸಹ ನಟರು ಪ್ರವೀರ್ ಅಂಡ್ ರಿಷಿಕಾ ನಾಯಕ್. ಉಗ್ರಂ ಸಿನಿಮಾ ನೋಡಿರ್ತೀರ. ಉಗ್ರಂ ಅಲ್ಲಿ ಬಾಲಗೆ ಏನೇ ಬೇಕು ಅಂತ ಹೇಳಿದ್ರೆ ಅಗಸ್ತ್ಯ ನಿಂತಿರ್ತಾನೆ. ನಿನ್ಗೆ ಏನ್ ಬೇಕು ಹೇಳೋ ಅದನ್ನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಇವತ್ತು ಈ ವೇದಿಕೆ ಮೇಲಿರುವಂತ ಅಥವಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಸಿನಿಮಾ ಮಾಡಬೇಕು ಅಂತ ಒಬ್ಬ ನಿರ್ದೇಶಕ ಆಗಿರ್ಬೋದು, ಹೊಸ ಸಿನಿಮಾ ಮಾಡಕ್ಕೆ ಬರುವಂತ ಒಬ್ಬ ನಿರ್ಮಾಪಕ ಆಗಿರ್ಬೋದು, ಒಬ್ಬ ನಟ ಆಗಿರ್ಬೋದು, ಅವ್ನಿಗೆ ಏನ್ ಬೇಕು ಏನೋ ಸಾಧನೆ ಮಾಡಕ್ ಬಂದಾಗ ಒಬ್ಬ ಅಗಸ್ತ್ಯನ ತರ ನಿಂತು ನಮ್ಗೆ ಇವತ್ತು ಸಾಥ್ ನೀಡಿದಂತಹ ರೋಹಿತ್ ಸರ್, ಶಿವಮುರಳಿ ಸರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರತಿಯೊಬ್ಬ ಕಲಾವಿದನಿಗೆ ಒಬ್ಬ ಅಣ್ಣನ ತರ, ಒಬ್ಬ ಅಗಸ್ತ್ಯನ ತರ ಇವತ್ತು ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮ ಬೆನ್ ತಟ್ಟಿ ನಾವು ಮಾಡ್ತಾ ಇರುವಂತಹ ಒಂದು ಪುಟ್ಟ ಪ್ರಯತ್ನಕ್ಕೆ ನಮ್ಗೆ ಸಾಥ್ ನೀಡಿದ್ದೀರಾ. ಥ್ಯಾಂಕ್ ಯು. ಅದ್ರ ಜೊತೆಗೆ ನಮ್ಗೆ ಇವಾಗ ನಮ್ಮ ಪ್ರವೀಣ್ ಶೆಟ್ಟಿ ಸರ್ ಹೇಳ್ತಾ ಇದ್ರು, ನಾವು ಕುಂಬಳಕಾಯಿ ಆದಾಗ ಶೈನ್ ಶೆಟ್ಟಿ ಅವರು ಕುಣಿದಿದ್ದು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ಅಂತ. ಒಂದು ಸಿನಿಮಾದ ಕುಂಬಳಕಾಯಿ ಅಂತ ಹೇಳಿದ್ರೆ ಒಬ್ಬ ಹೊಸ ನಿರ್ದೇಶಕನಿಗೆ, ಒಬ್ಬ ಹೊಸ ನಟನಿಗೆ ಇವತ್ತು ಎಲ್ಲ ಸಿನಿಮಾ ಕುಂಬಳಕಾಯಿ ತನಕ ಬರಲ್ಲ. ಸೊ ಸಿನಿಮಾ ಕುಂಬಳಕಾಯಿ ತನಕ ಬಂದಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಿರ್ದೇಶಕನ ಒಂದು ಎಫರ್ಟ್ ಏನಿದೆ ಅದು ಸಂಪೂರ್ಣ ಆಗಿದೆ ಅಂತ. ಪ್ರತಿಯೊಬ್ಬ ನಟ ಅವನು ಏನು ಒಂದು ಸೇವೆ, ಕಲಾ ಸೇವೆಯನ್ನು ನೀಡಕ್ ಬಂದಿದ್ದಾನೆ ಅದು ಸಂಪೂರ್ಣ ಆಗಿದೆ ಅಂತ. ಸೊ ನಮ್ಮ ಸಿನಿಮಾ ಕುಂಬಳಕಾಯಿ ತನಕ ಬಂದಿದೆ ಅಂತ ಹೇಳಿದ್ರೆ, ಸೊ ಆ ಕುಂಬಳಕಾಯಿ ತನಕ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಸಾಥ್ ನೀಡಿ ಈ ಸಿನಿಮಾ ಅದ್ಭುತವಾಗಿ ಬರಬೇಕು ಅಂತ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಪಟ್ಟು ತುಂಬಾ ದುಡ್ಡು ಖರ್ಚು ಮಾಡಿದಂತ ನಿರ್ಮಾಪಕರು. ಸೊ ಆ ಕುಂಬಳಕಾಯಿ ಕಾರಣ ಇವರು. ಸೊ ಅವರು ಸಂಭ್ರಮದ ದಿವಸ ನಾವು ಬೆಳೀತಾ ಇದ್ದಾರೆ ಹೀಗೆ. ಸೊ ಥ್ಯಾಂಕ್ ಯು ಸರ್. ಒಂದು ಸಿನಿಮಾಗೆ ಒಬ್ಬ ನಿರ್ಮಾಪಕನ ಅವ್ರನ್ನ ಯಾವ ರೀತಿ ತೊಡಗಿಸ್ಕೊಳ್ಬೇಕು ಅಂಡ್ ಅದಕ್ಕೆ ಬೇಕಾಗಿರುವಂತ ಆ ಚೌಕಟ್ಟಿನಲ್ಲಿ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ತುಂಬಾ ಶ್ರದ್ಧೆಯಿಂದ, ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ಡೆಫಿನೆಟ್ಲಿ ಸುರಾಗ್ ಬಗ್ಗೆ ಹೇಳಲೇಬೇಕು. ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡೋದಕ್ಕೆ, ಅವ್ರು ಹೇಳಿದ್ರೆ ಕಥೆನ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಏನ್ ಅವ್ರ ಕಡೆಯಿಂದ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅಂಡ್ ತುಂಬಾ ಅಚ್ಚುಕಟ್ಟಾಗಿ ಅವ್ರಿಗೆ ಸಿಕ್ಕಿರುವಂತ ರಿಸೋರ್ಸ್ಗಳನ್ನ ಒಂದು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಅಂತ ಹೇಳ್ತಾರಲ್ಲ ಆ ರೀತಿ ಯುಟಿಲೈಸ್ ಮಾಡಿಕೊಂಡು ಒಂದು ಅದ್ಭುತವಾದ ಪ್ರಾಡಕ್ಟ್ ಇವತ್ತು ಹೊರಗಡೆ ತಗೊಂಡಿದ್ದಾರೆ. ಸೊ ಗ್ರೇಟ್ ಜಾಬ್ ಸುರಾಗ್. ಅಂಡ್ ಅದರ ಜೊತೆಗೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನ್ ಮುಖ್ಯವಾದ ಕಾರಣ, ಫಸ್ಟ್ ಈ ಸಿನಿಮಾ ಬಗ್ಗೆ ನನ್ಗೆ ಹೇಳೋದಕ್ಕೆ ಬಂದಿದ್ದು ಪ್ರವೀಣ್ ಶೆಟ್ಟಿ ಅವರು ಮತ್ತೆ ಶಿವಾನಂದ್ ಶೆಟ್ಟಿ ಅವರು. ಸೊ ಸಿನಿಮಾ ಅನ್ನೋದನ್ನ ಬಿಟ್ಟು ಹೊರತುಪಡಿಸಿ ಉಡುಪಿ ಮಂಗಳೂರು ಭಾಗದಲ್ಲಿ ಅಂದ್ರೆ ಎಲ್ಲರಿಗೂ ಯಾರೆಲ್ಲ ಬೇರೆ ಬೇರೆ ಕ್ಷೇತ್ರದಿಂದ ಬರ್ತಾರೋ ಅವ್ರಿಗೆ ಎಲ್ಲರಿಗೂ ಕೂಡ ನಿಲ್ತಾರೆ. ಬಟ್ ನಾನು ಎಸ್ಪೆಷಲಿ ನಾನು ಒಂದು ಪುಟ್ಟದಾದ ಒಂದು ಹೋಟ್ಲು ಮಾಡ್ಕೊಂಡಿರೋದ್ರಿಂದ ಹೋಟ್ಲ್ ಹುಡುಗರ ಪರವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತಿಗೂ ನಮ್ಮ ಊರಿಂದ ಉಡುಪಿ ಕುಂದಾಪುರದ ಕಡೆಯಿಂದ ಬರುವಂತ ಹುಡುಗರಿಗೆ ಅದು ಏನೇ ಆದ್ರೂ ನಮ್ಮ ಅಣ್ಣ ಇದ್ದಾರೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಅದು ಎರಡು ಹೆಸರು ಬರುತ್ತೆ, ಒಂದು ಪ್ರವೀಣ್ ಶೆಟ್ಟಿ, ಒಂದು ಶಿವಾನಂದ್ ಶೆಟ್ಟಿ. ಸೊ ನಮ್ಮ ಭಾಗದ ಅಥವಾ ಇಲ್ಲಿನ ಭಾಗದ ಅಥವಾ ಕನ್ನಡದ ಪರವಾಗಿ ಇರುವಂತಹ, ಕನ್ನಡದ ಮಕ್ಕಳಿಗೋಸ್ಕರ ನಿಲ್ತಾ ಇರುವಂತಹ ಎರಡು ಅಣ್ಣಂದ್ರು ಬಂದು ಈ ತರದ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಸುರಾಗ್ ಮತ್ತೆ ಜಯರಾಮ್ ಅವರು ಸೇರ್ಕೊಂಡು ಅಂತ ಹೇಳಿದಾಗ ಅದಕ್ಕೆ ಸಾಥ್ ನೀಡಬೇಕು ಅಂತ ಸಂಪೂರ್ಣವಾಗಿ ಮನಸ್ಸಲ್ಲಿ ಅನ್ಸಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ನೀವಿಬ್ಬರಿಗೂ. ಸೊ ಈ ಒಂದು ವೇದಿಕೆ, ಈ ಒಂದು ಅವಕಾಶ ನನಗೆ ನೀಡಿದ್ದಕ್ಕೆ. ಸೊ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ಇದು ಟೀಸರ್ ಅಷ್ಟೇ. ಆದ್ರೆ ಒಂದು ಮಾತ್ರ ಹೇಳಬಲ್ಲೆ, ಪ್ರತಿಯೊಬ್ಬನ ಕಥೆಯಲ್ಲಿ ಯಾರಾದ್ರೂ ಅಂದ್ರೆ ನಮ್ಮ ಇಡೀ ಜೀವನದಲ್ಲಿ ಯಾರಾದ್ರೂ ಒಬ್ಬನ ಕಥೆಯಲ್ಲಾದ್ರೂ ನಾವು ವಿಲನ್ ಆಗೇ ಆಗಿರ್ತೀವಿ. ಅಂಡ್ ಈ ಸಿನಿಮಾದಲ್ಲಿ ಪ್ರವೀರ್ ಕಥೆಯಲ್ಲಿ ನಾನು ವಿಲನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿಗೆ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಅತಿಥಿಗಳಿಗೂ ನಮಸ್ಕಾರ. ನೀವು ಈಗಾಗಲೇ ಟೀಸರ್ ನೋಡಿರ್ತೀರಾ. ಒಂದು ತುಂಬಾ ಕುತೂಹಲ ಹುಟ್ಟಿಸುವಂತಹ ಟೀಸರ್ನ ಸೃಷ್ಟಿ ಮಾಡಿದ್ದಾರೆ ಸುರಾಗ್ ಅವರು. ಹಾಗೂ
ಆಕ್ಟಿಂಗ್ ಬಗ್ಗೆ ಆಗಲಿ, ಶೈನ್ ಅವ್ರ ಬಗ್ಗೆ ಆಗಲಿ, ಅಥವಾ ಪ್ರವೀಣ್ ಅವ್ರ ಅಥವಾ ರಿಷಿಕಾ ಅವ್ರ ಬಗ್ಗೆ ಹೇಳ್ಬೇಕಂತಾನಿಲ್ಲ, ಅವ್ರು ತುಂಬಾ ಚೆನ್ನಾಗಿ ಅವ್ರ ಪಾತ್ರವನ್ನ ನಿಭಾಯಿಸಿದ್ದಾರೆ. ಈಗಾಗಲೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಶುರು ಆಗಿದೆ, ಹಾಗೊಂದು 3 ಇಂದ 4 ಹಾಡುಗಳಿರುತ್ತೆ ಈ ಚಿತ್ರದಲ್ಲಿ. ನಂದು ಸುರಾಗ್ ಪ್ರತಿ ಆಲ್ಮೋಸ್ಟ್ ವಾರದಲ್ಲಿ 3-4 ಸಲ ಭೇಟಿಯಾಗಿ ಮೂವಿ ಹೇಗಿದೆ ಅಂದ್ರೆ ಇಟ್ಸ್ ಅ ಬಿಗ್ ಪ್ಲೇ ಗ್ರೌಂಡ್ ಫಾರ್ ಮ್ಯೂಸಿಕ್ ಕಾಂಪೋಸರ್. ಆ ಕಥೆ ಹೇಗಿದೆ ಅಂದ್ರೆ ನಾವು ಮ್ಯೂಸಿಕ್ ಯಾವ ತರ ಮಾಡ್ತೀವಿ ಆ ತರ ಚಿತ್ರವನ್ನ ನಾವು ನಿಮ್ ಮುಂದೆ ಇಡ್ಬೋದು. ಪರ್ಸ್ಪೆಕ್ಟಿವ್ ಅಂತ ಏನ್ ಹೇಳ್ತೀವಿ, ಒಂಥರ ಮಾಡಿದ್ರೆ ಒಂದ್ ಆಂಗಲ್ ಅಲ್ಲಿ ಈ ತರ ಚಿತ್ರ ಅಂತ ಅನ್ಸುತ್ತೆ. ಮ್ಯೂಸಿಕ್ ನ ಬದಲಾಯಿಸಿದ್ರೆ ಈ ತರ ನೋಡ್ಬೋದು ಈ ಚಿತ್ರವನ್ನ ಅಂತ ಅನ್ಸುತ್ತೆ. ಸೊ ಮ್ಯೂಸಿಕ್ ಅನ್ನೋದು ಈ ಚಿತ್ರಕ್ಕೆ ತುಂಬಾ ಮುಖ್ಯವಾದ ಒಂದು ಪಿಲ್ಲರ್. ಸೊ ನಾವು ಅದೇ ಒದ್ದಾಟದಲ್ಲಿ ವಿಚ್ ಇಸ್ ದ ಬೆಸ್ಟ್ ವೇ ಟು ಪ್ರೆಸೆಂಟ್ ದಿಸ್ ಮೂವಿ ಅಂತ. ಅಂಡ್ ನೀವೆಲ್ಲರಿಗೂ ಟೀಸರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೂ ಇಲ್ಲಿ ಬಂದು ಈ ಸಹಕಾರವನ್ನು ನೀಡೋದಕ್ಕೆ ತುಂಬಾ ಧನ್ಯವಾದ. ಹಾಗೂ ಸರ್ such a big thank you for taking me for this film. ಹಾಗೂ ಪ್ರವೀಣ್ ಶೆಟ್ಟಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಸಪೋರ್ಟ್. ಅತಿ ಶೀಘ್ರದಲ್ಲಿ ಮೂವಿ ಬಿಡುಗಡೆ ಆಗುತ್ತೆ. ಐ ಹೋಪ್ ಯು ಆಲ್ ವಾಚ್ ದಿಸ್ ಫಿಲ್ಮ್ ಇನ್ ದ ಥಿಯೇಟರ್ಸ್. ಥ್ಯಾಂಕ್ ಯು. ಇದರಲ್ಲಿ ರಜತ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ವಿ. ನನಗೆ ಸುರಾಗ್ ಅವರು ಫಸ್ಟ್ ಒಂದು ಕಾಫಿ ಶಾಪಲ್ಲಿ ಕತೆ ಹೇಳಿದ್ದು, ಅವರೇ ನಿದ್ರೆ ಮಾಡಿ ತುಂಬಾ ದಿನ ಆಯಿತು ನೋಡಿ ಅಂದಿದ್ರು. ಎಷ್ಟು ಪ್ಯಾಷನ್ ಕತೆ ಹೇಳಿದ್ರು ಅಂದ್ರೆ, ನೀವು ಎಕ್ಸಾಂಪಲ್ ಇದೆ ನೋಡಿ, ಒಂದೊಂದು ಶಾರ್ಟ್ ಹಂಗೆ ಚೆನ್ನಾಗಿ ತೆಗಿದ್ದಾರೆ. ಆಮೇಲೆ ಪ್ರವೀಣ್ ಸರ್ ನೋಡಿದ್ರೆ ಖುಷಿ ಆಗ್ತಾ ಇದ್ರು. ಥ್ಯಾಂಕ್ ಯು ಸರ್. ನನಗೋಸ್ಕರ ನೀವು ನೋಡಿದ್ರೆ ತುಂಬ ಖುಷಿ. ಬರೀ ಕ್ಯಾರೆಕ್ಟರ್ ಅಲ್ಲದೆ ನಿಮ್ಮ ಜೊತೆ ಎಲ್ಲ ಸೇರಿದಂಗೆ ಭಾಳ ನನಗೆ ಖುಷಿ ಆಯಿತು. ನನಗೆ ಅದು ಆಕ್ಟರ್ ಕ್ಯಾರೆಕ್ಟರ್ ಅಂದರೆ ನನ್ನ ಪರ್ಸನಲ್ ಆಗಿ ಬೆಳವಣಿಗೆ ನಿಮ್ಮೆಲ್ಲ ಸಿಕ್ಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಪ್ರವೀಣ್ ಅವರು ನಿಜವಾಗ್ಲೂ ನನಗೆ ಬ್ರೋ ಥರನೇ, ಅದೇ ಥರ ನಾನು ಇದ್ದಿದ್ದು ಆನ್ ಸೆಟ್. ನಾನು ಮನೆ ಶೂಟಿಂಗ್ ಮುಗಿಸ್ಕೊಂಡು ಮಲ್ಕೋಬೇಕು ಅಷ್ಟೇ, ಧ್ರುವ ಮಲ್ಕೊಳ್ಳೋಣ ಏನು ಅಂತ ಇತ್ತು. ಥ್ಯಾಂಕ್ ಯು. ನಮ್ಮ ಜಯರಾಮ್ ಸರ್, ಸರ್ ಇದು ದೇವ ಸಮುದ್ರ ಯಾವತ್ತು ತುಂಬತಾನೇ ಇರಬೇಕು, ಖಾಲಿ ಅಂತ ಆಗಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಇದು ನನಗೆ ಬಹಳ ಹೊಸ ಎಕ್ಸ್ಪೀರಿಯನ್ಸ್. ನಾವು ಆಸ್ ಅ ಬಿಸ್ನೆಸ್ ಮ್ಯಾನ್ ಆಗಿ ನನ್ನ ಕನ್ಸಲ್ಟಿಂಗ್ ಲೈನಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ದವರು. ಆಲ್ಮೋಸ್ಟ್ ನಿಯರ್ಲಿ 25 ಇಯರ್ಸ್ ನಾವು ಕನ್ಸಲ್ಟಿಂಗ್ ಬಿಸ್ನೆಸ್ ಮಾಡ್ಕೊಂಡಿದ್ದವನು. ಆಕಸ್ಮಿಕವಾಗಿ ಪ್ರವೀಣ್ ಶೆಟ್ಟಿ ಜೊತೆ ಇದ್ದಾಗ ಅಥವಾ ನಮ್ಮ ಲಕ್ಷ್ಮೀಕಾಂತ್ ಅಂಕಲ್ ಜೊತೆ ಇದ್ದಾಗೆಲ್ಲ ಟೈಮ್ ಸ್ಪೆಂಡ್ ಮಾಡೋ ಟೈಮ್ನಲ್ಲಿ ಸುರಾಗ್ ಒಂದು ಕತೆ ಹೇಳಿದ್ರು. ಅದು ಕೋಇನ್ಸಿಡೆಂಟ್ಲಿ ನಾನು ಅವತ್ತು ಅಲ್ಲಿದ್ದೆ. ಐ ವಾಸ್ ನಾಟ್ ಸಪೋಸ್ ಟು ಬಿ ದೇರ್ ಆಕ್ಚುಲಿ ಅವತ್ತು. ಬಟ್ ಬೈ ಕೋಇನ್ಸಿಡೆಂಟ್ಲಿ ನಾನು ಇದ್ದಾಗ ಕತೆ ಕೇಳಿ ನನಗೆ ಇಷ್ಟ ಆಗಿದ್ದಕ್ಕೋಸ್ಕರ ನಾನು ಕತೆ ಒಪ್ಕೊಂಡು ಮಾಡೋದು ಮುಂದುವರೆದಿರೋದು. ಡೆಫಿನೆಟ್ಲಿ ಅದರ್ವೈಸ್ ಈಗ ಇಲ್ಲಿ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಹೇಳ್ಬೇಕಂತ. ಇಲ್ಲ, ಬಟ್ ಐ ಥಿಂಕ್ ಅದು ನನ್ನ ಸೌಭಾಗ್ಯ ಅಂತಾನು ನನಗೆ ಅನಿಸ್ತಾ ಇದೆ. ಕತೆ ಆಗಲಿ ಅಥವಾ ಈ ಎಂಟೈರ್ ಔಟ್ಕಮ್ ಇಸ್ ವೆರಿ ನೈಸ್. ಇದು ಓವರ್ ಆಲ್ ಸ್ಟೋರಿ ಲೈನ್ ನಾವು ಫಸ್ಟ್ ಕಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿರೋದ್ರಿಂದ ನನಗೆ ಗೊತ್ತಿದ್ದು ಬಹಳ ಚೆನ್ನಾಗಿ ಬಂದಿದೆ. ಈಗ ನೀವು ನೋಡಿರೋದು ಏನು ಅಲ್ಲ, ಆಕ್ಚುಲಿ ಬಹಳ ಚಿಕ್ಕ ಪೋರ್ಷನ್. ಶೈನ್ ಶೆಟ್ಟಿ ಅವರ ರೋಲ್ ಅಮೇಸಿಂಗ್ ಆಗಿದೆ. ಅದರಲ್ಲಿ ಅವರ ವಾಯ್ಸ್ ಆಗಲಿ ಅಥವಾ ಅವರ ಪರ್ಫಾರ್ಮೆನ್ಸ್ ನಾವು ನೋಡಿದೀವಿ. ಇದರಲ್ಲಿ ಈ ಟೀಸರ್ ಅಲ್ಲಿ ಅವ್ರು ಅಷ್ಟೊಂದು ಜಾಸ್ತಿ ತೋರಿಸಿಲ್ಲ. ಅವರ ಪೋರ್ಷನ್ ಅನ್ನ ನಾವು ಮೇನ್ ಟ್ರೈಲರ್ಗೆ ಮತ್ತೆ ನೆಕ್ಸ್ಟ್ ಟೀಸರ್ಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಸೊ ದಟ್ ವಾಯ್ಸ್ ವಿಲ್ ಬಿ ಎಕ್ಸೈಟೆಡ್ ಟು ಸಿ ದಟ್. Rishika as usual has done amazing job at ಈ ಟೀಸರ್ ಸಾಕಷ್ಟು ನೀವು ನೋಡೋಕ್ಕಾಗಿಲ್ಲ. ಪ್ರವೀರ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಆಕ್ಚುಲಿ ಆಸ್ ಎ ಗುಡ್ ಫ್ರೆಂಡ್ ಹಿ ಹಸ್ ಪುಟ್ ಹಿಸ್ ಲೈಫ್ ಬಿಹೈಂಡ್ ದಿಸ್ ಪ್ರಾಜೆಕ್ಟ್. ಪ್ರವೀರ್ ಕಂಪ್ಲೀಟ್ ಡೆಡಿಕೇಶನ್. ಯಾವ ಹೀರೋ ಎಷ್ಟು ಮಟ್ಟಿಗೆ ಯಾವ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ನನ್ನ ಈ ಪ್ರಾಜೆಕ್ಟ್ ಅಲ್ಲಂತೂ ಎಂಟೈರ್ ಟೀಮ್ ಸ್ಟಾರ್ಟಿಂಗ್ ಫ್ರಮ್ ಡೈರೆಕ್ಟರ್ ಆಸ್ ಯೂಶುವಲ್ ಎಲ್ಲ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ, ಅದು ಬಹಳ ಸಹಜ. ಬಟ್ ಅದ್ರ ಜೊತೆ ಎಂಟೈರ್ ಟೀಮ್ ಪ್ರತಿ ವರ್ಕಲ್ಲೂ ರಿಹರ್ಸಲ್ ಮಾಡೋದ್ರಿಂದ ಹಿಡಿದು ಅಥವಾ ಏನೇ ಅದ್ರದ್ದು ಡಿಸ್ಕಷನ್ ಮಾಡಬೇಕು ಅಂತಂದ್ರೂ ಎಡಿಟ್ ರೂಮಲ್ಲಿ ಕೂತ್ಕೊಂಡು ಅದ್ರದ್ದು ಕರೆಕ್ಷನ್ಸ್ ಮಾಡೋದಾಗಲಿ ಪ್ರತಿ ಆಸ್ಪೆಕ್ಟ್ ಬಹಳ ಚೆನ್ನಾಗಿ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಸೊ ಅವ್ರ ಇನ್ವಾಲ್ವ್ಮೆಂಟಿಗೆ ಒಳ್ಳೆ ಜಸ್ಟಿಸ್ ಆಗಿ ಪ್ರಾಡಕ್ಟ್ ಫೈನಲಿ ಬರುತ್ತೆ ಅನ್ನೋ ನನ್ನ ಹೋಗು. ಅವ್ರ ಎಂಟೈರ್ ಎಫರ್ಟ್ ಅನ್ನ ನಕುಲ್ ಅಭ್ಯಂಕರ್ ಮ್ಯೂಸಿಕ್ ಈಸ್ ಎಲಿವೇಟೆಡ್ ಟು ನೆಕ್ಸ್ಟ್ ಲೆವೆಲ್ ಆಗಿ. ಅದು ಬಹಳ ಡಿಫ್ರೆಂಟ್ ಟೈಪ್ ಆಫ್ ಮ್ಯೂಸಿಕ್. ಅದರಲ್ಲಿ ಪ್ರತಿ ಎಷ್ಟು ಚಿಕ್ಕ ಜಾಗ ಸಿಕ್ಕರು ಇಲ್ಲಿ ನಾನು ಏನ್ ಮಾಡ್ಬೋದು ಅಂತ ಹುಡುಕಿ ಅಲ್ಲೊಂದು ರಾಕ್ ಸಾಂಗ್ ಹಾಕ್ಬೇಕು, ಇಲ್ಲೇನೋ BGM ಅಲ್ಲಿ ನಾನೇನೋ ಸ್ಪೆಷಲ್ ಆಗಿ ತೋರಿಸ್ಬೇಕು ಅಂತ ಅವರ ವಾಲಂಟ್ರಿಯಾಗಿ ಅವರೇ ಅದನ್ನ ಸಾಕಷ್ಟು ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಅಪಾರ್ಟ್ ಫ್ರಮ್ ದಟ್ ನಮ್ಮ ಎಂಟೈರ್ ಟೀಮ್ ಶ್ರೀವತ್ಸದು ಅವ್ರ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಂಗೆ ಒಂದು ಸಣ್ಣ ನಗು ಎಲ್ಲರ ಮುಖದಲ್ಲಿ ಬಂದ್ಬಿಡುತ್ತೆ. ಆ ತರ ಅವ್ರ ಪರ್ಫಾರ್ಮೆನ್ಸ್ ಇದೆ. ಏನೋ ಇವರಾಗ್ಲಿ ಪ್ರತಿಯೊಬ್ಬರು ಚಿಕ್ಕ ಹುಡುಗರು ಎಲ್ಲ ಮಾಡಿದ್ದಾರೆ. ಮೋರ್ ಓವರ್ ಈಗ ಈ ಮೂವಿ ಮಾಡಬೇಕು ಅನ್ನೋದು ಇಟ್ ವಾಸ್ ಇನ್ಫ್ಯಾಕ್ಟ್ ಸಾಕಷ್ಟು ಜನ ನನಗೆ ಚೆನ್ನಾಗಿದೆಯಲ್ಲ ಯಾಕೆ ಏನ್ ಮಾಡ್ತಾ ಇದೆಯಾ ಮೂವಿ ಅನ್ನೋ ತರ ಬೈದಿರೋರು ಬಹಳ ಜನ ಇದ್ದಾರೆ ನನಗೆ. ಸೊ ಇಟ್ ಹ್ಯಾಸ್ ಅ ಪಾಯಿಂಟ್ ಟು ಪ್ರೂವ್. ಸೊ ನಮ್ಗೆಲ್ಲರಿಗೂ ಆಸ್ ಅ ಟೀಮ್
ಒಳ್ಳೆ ಒಂದು ಸಿನಿಮಾನ ಹೊರಗಿಟ್ಟು ಅದು ಸಕ್ಸಸ್ ಆದಾಗ ಒಂದು ಅಂದ್ಕೊಂಡ್ರೆ ಇಲ್ಲ ಪರವಾಗಿಲ್ಲ ಇವರೇನೋ ಡೆಡಿಕೇಶನ್ ಹಾಕಿರೋ ಒಳ್ಳೆ ಕೆಲಸನೇ ಮಾಡಿದ್ದಾರೆ, ಟೈಮ್ ವೇಸ್ಟ್ ಮಾಡಿಲ್ಲ ಅನ್ನೋ ಔಟ್ಕಮ್ ಬಂದ್ರೆ ಅವತ್ತು ನಮಗೆ ನೆಮ್ಮದಿ ಸಿಗುತ್ತೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದ್ದಕ್ಕೆ. ಅಂಡ್ ಅಪಾರ್ಟ್ ಫ್ರಮ್ ಆಲ್ ದಟ್ ಇಷ್ಟೆಲ್ಲ ನಾವೇನೇ ಎಫರ್ಟ್ ಹಾಕಿ ಮಾಡಬೇಕು ಅಂತಂದ್ರೆ ಆಬ್ವಿಯಸ್ಲಿ ಮೈ ಫ್ಯಾಮಿಲಿ ಸಪೋರ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನನ್ನ ವೈಫ್ ಪಲ್ಲವಿ ಆಗಲಿ ನನ್ನ ಮಗ ಆಗಲಿ ಎಲ್ಲ ಜೊತೆಗೆ ನಿಂತು ಪ್ರತಿ ಹೆಜ್ಜೆಗೂ ನಮ್ಮ ಎಂಟೈರ್ ಅಪ್ಸ್ ಅಂಡ್ ಡೌನ್ ಶೆಡ್ಯೂಲ್ನ ಅವ್ರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಫ್ರೆಂಡ್ಸ್ ಆಗಿದ್ದ ನನ್ನ ಬಿಸ್ನೆಸ್ ಪಾರ್ಟ್ನರ್ ನಾರಾಯಣ ಸ್ವಾಮಿ ಅವರಾಯಿತು, ನನ್ನ ಸಿನಿಮಾಕ್ಕೆ ಮೂಲವಾಗಿ ಫಸ್ಟ್ ಸಿನಿಮಾಗೆ ಅಂತ ಇಂಟ್ರೊಡ್ಯೂಸ್ ಮಾಡಿದ ನಮ್ಮ ತೆಲುಗು ಡೈರೆಕ್ಟರ್ ರಾಜು ಗೋನಗಾನಿ ಅವರು ಕಿಕ್ ಸಿನಿಮಾ ಸ್ಕ್ರೀನ್ ಪ್ಲೇ ಡೈರೆಕ್ಟರ್ ಪ್ಲಸ್ ನಮ್ಮ 2 ಪ್ರಾಜೆಕ್ಟ್ನ ಅವರು ಡೈರೆಕ್ಟ್ ಮಾಡಿದ್ದಾರೆ, ವಿಚ್ ಇಸ್ ಗೋಯಿಂಗ್ ಟು ಗೆಟ್ ಅನೌನ್ಸ್ ಸೂನ್ ನಾವು. ಸೊ ಥ್ಯಾಂಕ್ ಯು ರಾಜು ಸರ್ ಫಾರ್ ಮೇಕಿಂಗ್ ಮಿ ಲರ್ನ್ ಅಂಡ್ ಲೈಕ್ ಮೂವಿ. ಆ್ಯಕ್ಚುಲಿ ನಮ್ಗಿಲ್ಲಾಂದ್ರೆ ನಮ್ಮ ಮೂವಿ ಬಗ್ಗೆ ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಜೊತೆಗೆ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆಗೆ ನಿಂತು ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಿರೋ ಲಕ್ಷ್ಮೀಕಾಂತ್ ಸರ್ ಆಗಲಿ ಅಥವಾ ನಾರಾಯಣ ಸ್ವಾಮಿ ಆಗಲಿ, ಜೊತೆಗೆ ನಮ್ಮ ಫ್ರೆಂಡ್ ಸರ್ಕಲ್ ಸಾಕಷ್ಟು ಜನ ಇದ್ದಾರೆ, ನಾಗರಾಜಣ್ಣ ಆಯಿತು ಅಥವಾ ನಮ್ಮ ಹೋಟೆಲ್ ಬೆಟಾಲಿಯನ್ ಏನೋ ನಮ್ಮ ಟೀಮ್ ಆಯಿತು, ನಮ್ಮ ಶಿವಾನಂದ್ ಶೆಟ್ಟರ್ ಅಂತೂ ಅವ್ರು ಫಸ್ಟ್ ವ್ಯಾಲಿಡೇಟ್ ಮಾಡಿದ್ರು, ಜನ ನೀನು ಇದು ಮಾಡು ಪ್ರಾಜೆಕ್ಟು ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಬಿಡಬೇಡ, ನೀನು ಮಾಡೋ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಅವರು ಕಥೆಯಲ್ಲೇ ಸರ್ಟಿಫೈ ಮಾಡಿದವರು. ಥ್ಯಾಂಕ್ ಯು ಅಣ್ಣ ಫಾರ್ ಡೂಯಿಂಗ್ ಆಲ್ ದ ಸಪೋರ್ಟ್. ಪ್ರತಿಯೊಬ್ಬರು ಇಲ್ಲಿ ನಮ್ಮ ಪ್ರವೀಣ್ ಶೆಟ್ಟರ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಲೇಬೇಕಾಗುತ್ತೆ. ನಾವು ಏನೇ ಇಷ್ಟೆಲ್ಲ ಪ್ರಯತ್ನ ಪಟ್ಟರು, ನಾನು ಪ್ರೊಡ್ಯೂಸರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಪ್ರವೀಣ್ ಹೀರೋ ಆಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಹೀರೋಯಿನ್ ಆಯ್ತು, ಶೈನ್ ಶೆಟ್ಟಿ ಅವರಾಯ್ತು, ಎಂಟೈರ್ ಟೀಮ್ಗೂ ಅವ್ರದೇ ಆದ ಒಂದು ರೋಲ್ ಇದೆ ಇದರಲ್ಲಿ. ಬಟ್ ಇದು ಯಾವುದು ರೋಲ್ ಇಲ್ಲದೇನೆ ಒಬ್ರು ಹಗಲು ರಾತ್ರಿ ನಮ್ಮ ಸಿನಿಮಾ ಸಕ್ಸಸ್ ಆಗಬೇಕು ಅಂತ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ಅದು ಡೆಫಿನೆಟ್ಲಿ ನಮ್ಮ ಪ್ರವೀಣ್ ಅಣ್ಣ. ಥ್ಯಾಂಕ್ ಯು ಅಣ್ಣ ಫಾರ್ ಆಲ್ ಯುವರ್ ಸಪೋರ್ಟ್. ಅಂಡ್ ಪ್ರವೀಣ್ ಅಣ್ಣ ಇದ್ದಾರೆ ಅಂತಂದ್ರೆ ನಮ್ಮ ಎಂಟೈರ್ ರಕ್ಷಣಾ ವೇದಿಕೆ ಅವರಿಂದ ಬೆಟಾಲಿ ಅಂತಾರೆ, ಒಂದು ಮೆಸೇಜ್ ಹಾಕಿದ್ರೆ ಸಾಕು ಇಷ್ಟ ಜನ ಬರ್ತಾರೆ. ನಾವು ಇನ್ಫ್ಯಾಕ್ಟ್ ಡಿಸ್ಕಸ್ ಮಾಡ್ತಾ ಇದ್ವಿ, ಇಷ್ಟು ಜನ ಬಂದಾಗ ನಾವು ಇಲ್ಲಿ ಹೇಗೆ ಅಕಾಮಡೇಟ್ ಮಾಡೋಣ ಯೋಚನೆ ಮಾಡೋ ಲೆವೆಲ್ಗೆ ಅಷ್ಟು ಜನದ ಸಪೋರ್ಟ್ ಇದೆ. ಕನ್ನಡಕ್ಕೋಸ್ಕರ ಪ್ರತಿನಿತ್ಯ ಬೇರೆ ಬೇರೆ ರೀತಿಯಲ್ಲಿ ಹೋರಾಡ್ತೀರಾ. ನಾವು ಇದನ್ನ ಇನ್ನೊಂದು ಆಂಗಲ್ ಅಲ್ಲಿ ಸಿನಿಮಾ ಮುಖಾಂತರ ನಾವು ಕನ್ನಡಕ್ಕೋಸ್ಕರ ಹೋರಾಡೋ ತರ ನಾವು ಸಿನಿಮಾ ಮಾಡ್ಕೊಡ್ತೀವಿ. ಕನ್ನಡನ ಸೆಲೆಬ್ರೇಟ್ ಮಾಡೋಣ ಸಿನಿಮಾ ಮುಖಾಂತರ. ನಿಮ್ಮ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ ಅಂತ ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಮೀಡಿಯಾ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ದಿಸ್ ಇಸ್ ಅವರ್ ಫಸ್ಟ್ ಫಿಲ್ಮ್ ಅಂಡ್ ವಿ ರಿಕ್ವೈರ್ ಅ ಲಾಟ್ ಆಫ್ ಯುವರ್ ಸಪೋರ್ಟ್. ಸೊ ಈ ಮೂವಿ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ಆಕ್ಚುಲಿ ಪ್ರಾಗಲ್ಲಿ ಫಿಲ್ಮ್ ಸ್ಕೂಲ್ ಮಾಡ್ಕೊಂಡು ಅಲ್ಲೇ ಒಂದು ನಮಸ್ತೆ ಎಲ್ಲರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಮೀಡಿಯಾ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ದಿಸ್ ಇಸ್ ಅವರ್ ಫಸ್ಟ್ ಫಿಲ್ಮ್ ಅಂಡ್ ವಿ ರಿಕ್ವೈರ್ ಅ ಲಾಟ್ ಆಫ್ ಯುವರ್ ಸಪೋರ್ಟ್. ಸೊ ಈ ಮೂವಿ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ಆಕ್ಚುಲಿ ಪ್ರಾಗಲ್ಲಿ ಫಿಲ್ಮ್ ಸ್ಕೂಲ್ ಮಾಡ್ಕೊಂಡು ಅಲ್ಲೇ ಒಂದು ವರ್ಷ ವರ್ಕ್ ಮಾಡಿ ಈ ಕನ್ನಡದಲ್ಲಿ ಹೊಸ ತರದ ಸಿನಿಮಾಗಳು ಬರ್ತಾ ಇತ್ತು. ಗೋಲಿ ಬಣ್ಣ ಆಗಲಿ, ಯೂಟರ್ನ್ ಆಗಲಿ, ಇದೆಲ್ಲ ನನಗೆ ತುಂಬಾ ಇನ್ಸ್ಪಿರೇಷನ್ ಕೊಡ್ತು. ನಮ್ಮೂರಿಗೆ ಹೋಗಿ ನಮ್ಮ ಭಾಷೆಯಲ್ಲಿ ಏನಾದ್ರು ಮಾಡೋಣ ಅನ್ನೋದು ನನಗೆ ತಲೆಗೆ ಬಂದಿತ್ತು. ಸೊ ಐ ವಾಸ್ ಲುಕಿಂಗ್ ಟು ಕೊಲಾಬ್ರೇಟ್ ವಿತ್ ಅ ಲಾಟ್ ಆಫ್ ಪೀಪಲ್, ಬಟ್ ಎಷ್ಟೊಂದು ಜನಕ್ಕೆ ವೇವ್ ಲೆಂತ್ ಅರ್ಥ ಆಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾನು ಪ್ರವೀರ್ನ ಮೀಟ್ ಮಾಡಿದೆ. ಸೊ ಪ್ರವೀರ್ ಇಟ್ಸ್ ಬೀನ್ ಲೈಕ್ ನಾವಿಬ್ರು ಒಂದು 1.5 ವರ್ಷ 2 ವರ್ಷ ಇವಾಗ ಒಂದು ಲಾಂಗ್ ಜರ್ನಿ ವಿ ಅಂಡರ್ಟೇಕನ್ ಅಂಡ್ ಹಿ ವಾಸ್ ದ ಫಸ್ಟ್ ಪರ್ಸನ್ ಹೂಸ್ ವೇವ್ ಲೆಂತ್ ಮ್ಯಾಚ್ಡ್. ನಾವಿಬ್ರು ಒಟ್ಟಿಗೆ ಸೇರಿದಾಗ ನಮ್ಮಿಬ್ರಿಗೂ ಒಂದೇ ತರದ ಸಿನಿಮಾ ಮಾಡಬೇಕು ಅನ್ನೋ ವಿಷನ್ ಏನಿದೆ ಅದು ಅಲೈನ್ ಆಯ್ತು. ಸೊ ದಟ್ ವಾಸ್ ದ ಫಸ್ಟ್ ಪಾಯಿಂಟ್. ನಾನೇನ್ ಕತೆ ಮಾಡಿದ್ದೆ ಅದ್ ನಾನು ಪ್ರವೀರ್ಗೆ ಹೇಳಿದಾಗ he was mind blown and he wanted to do this film. ಸೊ ಇದು ಮಾಡಬೇಕು ಅಂತ ನಾವು ಓಕೆ ಡಿಸೈಡ್ ಮಾಡಾದ್ಮೇಲೆ ಸುಮಾರು ಜನ ಮೀಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಆವಾಗ ನಮ್ಮ ಪ್ರವೀಣ್ ಶೆಟ್ರು ಬೆನ್ನೆಲ್ಬಾಗ್ ನಿಂತ್ಕೊಂಡು ಕತೆ ನೋಡಪ್ಪ, ಓಕೆ ನಾನು ತುಂಬಾ ಕೇಳಿದೀನಿ, ಶಿವಾನಂದ್ ಶೆಟ್ರ್ ಹತ್ರ ಒಂದ್ಸಲಿ ಹೇಳು ಏನಂತಾರೆ ನೋಡೋಣ ಅಂತ. ಸೊ ಅವರು ಈಸ್ ಅ ಫ್ಯಾಂಟಾಸ್ಟಿಕ್ ಜಡ್ಜ್, ಅವರು ತುಂಬಾ ಚೆನ್ನಾಗಿ ಜಡ್ಜ್ ಮಾಡ್ತಾರೆ ಕತೆಗಳು ಅಂತ ಕೇಳಿದ್ದೆ. ಸೊ ಅವ್ರ ಹತ್ರ ಹೇಳಿದಾಗ ಅವ್ರು ಕಾನ್ಫಿಡೆನ್ಸ್ ಕೊಟ್ಟು ಅಂಡ್ ರೈಟ್ ಮ್ಯಾನ್ ಅಟ್ ದ ರೈಟ್ ಟೈಮ್ ಅನ್ನೋ ತರ ನಮ್ಮ ಪ್ರೊಡ್ಯೂಸರ್ ಅಲ್ಲಿದ್ರು. ಸೊ ಪ್ರೊಡ್ಯೂಸರ್ ಕತೆ ಇಷ್ಟ ಆಯ್ತು ಜಯರಾಮ್ ಸರ್ಗೆ. ಸೊ ಅಲ್ಲಿಂದ ಇಟ್ ವಾಸ್ ನೋ ಸ್ಟಾಪಿಂಗ್. ಫಸ್ಟ್ ನಾನು ಈ ಪ್ರಾಜೆಕ್ಟ್ ಮಾಡುವಾಗ ನನಗೆ ತುಂಬಾ ಖುಷಿಯಾಗಿದೆ ಅಂದ್ರೆ ಎವ್ರಿ ಒನ್ ಇನ್ ದ ಟೀಮ್ ಹ್ಯಾಡ್ ಪಾಸಿಟಿವಿಟಿ. ಒಂದು ಒಳಗಡೆಯಿಂದ ಏನೇ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೂ ಆ ಪ್ರಾಜೆಕ್ಟ್ ಸಕ್ಸಸ್ ಆಗೋದಕ್ಕೆ ಎವ್ರಿ ಒನ್ ಹ್ಯಾಸ್ ಟು ಎಕ್ಸ್ಟ್ಯೂಟ್ ಪಾಸಿಟಿವಿಟಿ. ಅಂಡ್ ಫಸ್ಟ್ ಇಂದ ಪ್ರವೀಣ್ ಶೆಟ್ರ್ ಆಗಲಿ, ಶಿವಾನಂದ್ ಶೆಟ್ರ್ ಆಗಲಿ, ಜಯರಾಮ್ ಸರ್ ಆಗಲಿ,
ಅವ್ರು ಕೊಟ್ಟಿದ್ದ ಪಾಸಿಟಿವಿಟಿ, ಕಾನ್ಫಿಡೆನ್ಸ್ ನನ್ನನ್ನ ಕೂಡ ಒಂಥರ ಇನ್ನೂ ಪುಷ್ ಮಾಡ್ತು ಜಾಸ್ತಿ. ಅಂಡ್ ಆಫ್ ಕೋರ್ಸ್ ಪ್ರವೀರ್ ನಾನು ಸ್ಟಾರ್ಟ್ ಮಾಡಿದ ಜರ್ನಿ. ಸೊ ಆ ಪಾಸಿಟಿವಿಟಿ ಇಟ್ ವಾಸ್ ಲೈಕ್ ವೆರಿ ಇನ್ಫೆಕ್ಷಿಯಸ್. ಅಂಡ್ ದೆನ್ ನಾವು ಟೀಮ್ ಕಟ್ಟಿದ್ವಿ. ಟೀಮ್ ಅಲ್ಲಿ ಐ ಹ್ಯಾವ್ ಟು ಮೆನ್ಷನ್ ಎವ್ರಿ ಒನ್ ಟುಡೇ ಹೂ ವರ್ಕ್ ಟುವರ್ಡ್ಸ್ ದಿಸ್ ಫಿಲ್ಮ್. And whatever teaser you watched, this is just a small glimpse. When you watch the film, you'll know how much of a role technical team has played. So Ajay Kulkarni, ಅವರು ಯುರೋಪ್ ಅಲ್ಲಿ ಇದ್ದಾರೆ, ಪ್ರಾಗ್ ಅಲ್ಲಿ. So he shot the film. He is the DOP of the film. ಆಮೇಲೆ ಮ್ಯೂಸಿಕ್ ಕಂಪೋಸರ್ ನಕುಲ್ ಅಭ್ಯಂಕರ್. ಸೊ ಐ ಬೀನ್ ಅ ಹ್ಯೂಜ್ ಫ್ಯಾನ್. ನಾನು ಅವ್ರ ಸಾಂಗ್ಸ್ ಎಲ್ಲ ತುಂಬಾ ಕೇಳಿದ್ದೆ. ಅಂಡ್ ಒಂದು ಸಾಂಗ್ ಇದೆ, ಸ್ಪೆಷಲ್ ಸಾಂಗ್, ಇವತ್ತಿಗೂ ನನ್ನ ಫೇವ್ರೇಟ್. ಸೊ ಅದನ್ನ ಮೆನ್ಷನ್ ಮಾಡ್ತೀನಿ. ಉಜ್ಜಾಡ್ ಬಿಟ್ಲು ಅಂತ ಒಂದು ಸಾಂಗ್ ಇದೆ. ಅದು ಫೋಕ್ಲೋರ್, ಲೈಕ್ ಪ್ರಾಪರ್ ಫೋಕ್ ಪೀಪಲ್ ತಗೊಂಬಂದು he had mixed a great track, and that track showed me that this man is supremely talented and I want to work with him. So that was one of the turning points. I met Nakul. Thank you so much, Nakul. So great working with you. So DOP, music director, ನಮ್ಮ editor Hemant. So Hemant, love you brother, love you brother. So ಹೇಮಂತ್ ಎಷ್ಟು ಎಡಿಟ್ ಟೇಬಲ್ ಮೇಲೆ ನಾನು ಯಾರಿಗೋ ಶ್ರೋಧನೆ ಕೊಟ್ಟಿಲ್ಲ, ಹೇಮಂತ್ಗೆ ಶ್ರೋಧನೆ ಕೊಟ್ಬಿಟ್ಟಿದ್ದೀನಿ. ಅವರು ಸಿಕ್ಕಾಪಟ್ಟೆ ಪೇಷಂಟ್ ಆಗಿ ನನ್ನ ಮೂಡ್ ಸ್ವಿಂಗ್ಸ್ನ ಬೇರ್ ಮಾಡಿ ನಂದು ಏನೇನಿದೆಯೋ ಅದೆಲ್ಲದನ್ನು ಮಾಡಿ ಈಸ್ ಎಡಿಟೆಡ್ ದ ಫಿಲ್ಮ್ ಅಂಡ್ ಯು ಹ್ಯಾವ್ ಎಡಿಟೆಡ್ ಇಟ್ ಬ್ಯೂಟಿಫುಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಡೈರೆಕ್ಷನ್ ಟೀಮ್, ಇವತ್ತು ಪ್ರತೀಕ್ ಇಲ್ಲ, ಮದುವೆ ಮಾಡ್ಕೊಂಡವರು, ಮೋಸ್ಟ್ಲಿ ಹನಿಮೂನ್ ಅಲ್ಲಿ ಇವಾಗ. ಪ್ರತೀಕ್, ಸಂತೋಷ್, ತೇಜು, ತೇಜಸ್ವಿನಿ, ಅಂಡ್ ಎವ್ರಿವನ್ ಎಲ್ಸ್ ಇನ್ ದ ಡೈರೆಕ್ಷನ್ ಟೀಮ್, ಕ್ಯಾಮ್ರಾ ಟೀಮ್ ಆಗಲಿ, ಶ್ರೀಚರಣ್, ವೇಣು, ಎಲ್ಲರೂ, ದ ಹೋಲ್ ಟೀಮ್ ಹ್ಯಾಡ್ ಅ ಗ್ರೇಟ್ ಟೈಮ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್. ಈ ಸಿನಿಮಾ ಫಸ್ಟ್ ಡೈರೆಕ್ಟರ್ಗೆ ಯಾವಾಗ್ಲೂ ಯಾರು ಬಂಡವಾಳ ಹೂಡ್ತಾರೋ ಅವರು ಈ ವಿಲ್ ಬಿ ಸ್ಪೆಷಲ್. ಒಂದ್ ಸಿನಿಮಾ ಸಕ್ಸಸ್ ಆದ್ಮೇಲೆ ಲೈನ್ ಆಗಿ ಎಲ್ಲರೂ ಬರ್ತಾರೆ, ಆದ್ರೆ ಒಬ್ಬ ನಿರ್ದೇಶಕನ್ ಟ್ಯಾಲೆಂಟು ಆಮೇಲೆ ಒಬ್ಬ ಆಕ್ಟರ್ ನ ರೆಕಗ್ನೈಸ್ ಮಾಡಿ ಟು ಇನ್ವೆಸ್ಟ್ ಆನ್ ದ ಫಸ್ಟ್ ಪ್ರಾಜೆಕ್ಟ್ ಇಸ್ ಅ ಬಿಗ್ ಡೀಲ್. ಸೊ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು ಜಯರಾಮ್ ಸರ್. ಅವ್ರು ಹೇಳ್ತಾರೆ ನಾನು ಬರೀ ಬಿಸ್ನೆಸ್ ಅಂತ ಹೇಳ್ತಾರೆ. ಅವ್ರ ಎಡಿಟ್ ಟೇಬಲ್ ಮೇಲೆ ಬಂದು ಕೂತಾಗ ನಿಮ್ಗೆ ಗೊತ್ತಾಗತ್ತೆ ಅವ್ರ ಒಳಗಡೆ ಒಬ್ಬ ಡೈರೆಕ್ಟರ್ ಇದ್ದಾನೆ ಕಣ್ರಿ. ಪಕ್ಕ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡೋ ಪೊಟೆನ್ಷಿಯಲ್ ಇದೆ. ಅವ್ರೊಳಗಡೆ ಆ ಕ್ರಿಯೇಟಿವಿಟಿ ಇದ್ದಿದ್ದಕ್ಕೇನೇನೆ ಅನ್ಸುತ್ತೆ. he was also very inclined towards film. ಸುಮ್ಮನೆ ಬಿಸ್ನೆಸ್ ಅಲ್ಲಿ ಇಟ್ಬಿಟ್ಟು ಸುಮ್ಮನೆ ಫಿಲ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಬಂದ್ಬಿಡಲ್ಲ. ಅವ್ರಿಗೊಂದು ಕತೆ ಮೇಲೆ ಒಂದು ಪ್ರೀತಿ ಇರ್ಬೇಕು, ಸುಮಾರು ಸಿನಿಮಾ ನೋಡಿರ್ಬೇಕು, ಸುಮಾರು ಅದರೊಳಗಡೆ ಒಳಗೆ ಈಜಿರ್ಬೇಕು. ಸೊ ಅದು ಅವ್ರು ಮಾಡಿದ್ರು ಇದಕ್ಕಿಂತ ಮುಂಚೆ. ಸೊ ಸಿನಿಮಾ ಟೇಸ್ಟ್ ತುಂಬಾ ಚೆನ್ನಾಗಿದೆ. Extremely lucky that I got a producer like that. And teaser release ಆಗಿದೆ. ಎಲ್ಲರೂ ದಯವಿಟ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿ. ನಾವು ಈ ಸಿನಿಮಾಗೆ ತುಂಬಾ ಸ್ಪೆಷಲ್ ಆಗಿ ಮಾರ್ಕೆಟಿಂಗ್ ಎಫರ್ಟ್ಸ್ ಪ್ಲಾನ್ ಮಾಡಿದೀವಿ. ಬೇರೆ ಕನ್ನಡ ಸಿನಿಮಾಗಳೆಲ್ಲದೂ ಎಲ್ಲರೂ ಹೇಳ್ತಾರೆ ಇವತ್ತು ಮಾರ್ಕೆಟಿಂಗ್ ಬೇಕು ಅಂತ. ನಾನು ಆಮೇಲೆ ನಮ್ಮ ಪ್ರೊಡ್ಯೂಸರು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಪ್ರಾಜೆಕ್ಟಿಗೆ ಏನೇನು ಮಾಡಬೇಕು, ವಿ ಆರ್ ರೆಡಿ ಟು ಡೂ ಎವ್ರಿಥಿಂಗ್. And last but not the least, I have to acknowledge two things. My screenplay writer, Shailesh Ratnakumar, is not present here today. So after I wrote the first few drafts, ನಾನು 2-3 ಡ್ರಾಫ್ಟ್ ಬರ್ದಿದ ತಕ್ಷಣ ಅವ್ರು ಈ ಡ್ರಾಫ್ಟ್ನ ತಗೊಂಡು ಈ took it to another level. ಸೊ ಸ್ಕ್ರೀನ್ ಪ್ಲೇ ಆಮೇಲೆ ಮಾರ್ಕೆಟಿಂಗ್ ಇದೆರಡು ನಮ್ಮ ಇಂಡಸ್ಟ್ರಿನಲ್ಲಿ ಲೈಕ್ ಇದಕ್ಕೆ ಜಾಸ್ತಿ ಎಫರ್ಟ್ಸ್ ಬೇಕು ಅಂತ ಏನ್ ಹೇಳಿದ್ರಿ ಅದನ್ನ ನಾವು ಇವತ್ತು ಹಾಕಿದೀವಿ. ಅಂಡ್ ಹೋಪ್ಫುಲಿ ಅದು ಟ್ರಾನ್ಸ್ಲೇಟ್ ಆಗುತ್ತೆ. ಆಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ನಮ್ ಕಾಸ್ಟ್ ಶೈನ್ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್. ಸೊ ಶೈನ್ ಆಮೇಲೆ ರಿಷಿಕಾ, ಪ್ರವೀರ್, ಇವ್ರು 3 ಜನ ಅದ್ಭುತವಾಗಿ ನಟಿಸಿದ್ದಾರೆ. ಆಮೇಲೆ ಶ್ರೀವತ್ಸ, ಅನೂಪ್ ತುಂಬಾ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಬಟ್ ಈ ಕಾಸ್ಟ್ ಇಲ್ಲದೆ, ಈ ಟೀಮ್ ಇಲ್ಲದೆ ಈ ಪ್ರಾಜೆಕ್ಟ್ ನ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅಂಡ್ ಟುಡೇ my first film, I am extremely happy with the whole team. And lastly, I want to thank my family, my father, mother, my wife. They have stood with me like a pillar. So ತುಂಬಾ ಖುಷಿ ಆಗುತ್ತೆ.
ಯಾವುದೇ ಒಬ್ಬ ಫಿಲ್ಮ್ ಮೇಕರ್ ಸ್ಟ್ರಗಲ್ ಮಾಡ್ತಾ ಇರುವಾಗ ಅವನಿಗೆ ಎಮೋಷನಲ್ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಿನಾನ್ಷಿಯಲ್ ಸಪೋರ್ಟ್ ಇರಲಿ ಅಥವಾ ಬೇರೆ ಯಾವುದೇ ತರ ಸಪೋರ್ಟ್ ಆಗಲಿ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಗೆ ಎಮೋಷನಲ್ ಆಗಿ ಸಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಒಳ್ಳೆ ಫ್ಯಾಮಿಲಿ, ಆಮೇಲೆ ಒಳ್ಳೆ ಸಪೋರ್ಟ್ ಇಲ್ಲದೆ ಯಾರೇ ಒಬ್ಬ ನಿರ್ದೇಶಕ ಆಗಲಿ ಅಥವಾ ಯಾರೇ ಒಬ್ಬ ಕ್ರಿಯೇಟಿವ್ ಆರ್ಟಿಸ್ಟ್ ಆಗಲಿ ಅದನ್ನ ಮಾಡೋಕ್ಕಾಗಲ್ಲ.